ಸೊ ಹೆಲೋ ಮಕ್ಕಳೇ, இந்த ಕ್ವಶನ್ ನೋಡಿ. ಫೈಂಡ್ ದ ಇಂಟಿಗ್ರಲ್ ಆಫ್ ಇಂಟಿಗ್ರೇಷನ್ ಮಾಡಿದರೆ ಕೋಸ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಡಾಟ್ ಅಂದರೆ ಮಲ್ಟಿಪ್ಲೈ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್. ಇದನ್ನು ಐ ಅಂತ ಅಸ್ಯೂಮ್ ಮಾಡ್ತಿದ್ದೀನಿ, ಐ. ಸೊ ಇದನ್ನು ಇಂಟಿಗ್ರೇಷನ್ ಮಾಡ್ತಾ ಹೋದರೆ ಇದನ್ನು ಯು ಇಂಟು ವಿ ಇಂಟಿಗ್ರೇಷನ್ ಮಾಡಿದರೆ ಅದು ತುಂಬ ಕಾಂಪ್ಲೆಕ್ಸ್ ಆಗುತ್ತೆ. ಈ ಕಾಂಪ್ಲೆಕ್ಸ್ ಫಾರ್ಮ್ನೆಲ್ಲ ನಾವು ಸಿಂಪ್ಲಿಫೈ ಮಾಡಬೇಕಾಗುತ್ತೆ. ಇದನ್ನು ಮಾಡ್ಕೊತ ಹೋದರೆ ಸಿ ಇ ಟಿಯಲ್ಲಿ ನಿಮಗೆ ತುಂಬ ಕಷ್ಟ ಆಗುತ್ತೆ. ಸೊ ಇದನ್ನು ಸಿಂಪ್ಲಿಫೈ ಹೇಗೆ ಮಾಡೋದಂದರೆ ನೋಡಿ, ಫಸ್ಟಿಗೆ ಇನ್ವರ್ಸ್ ಬರಿತೀನಿ. ಇದರ ಇನ್ವರ್ಸ್ ಬರೆದ್ರೆ ಸೈನ್ ಸ್ಕ್ವೇರ್ 1 ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಇಂಟು 1 ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್. ಏಕೆಂದರೆ 1 ಡಿವೈಡೆಡ್ ಬೈ ಸೈನ್ ಈಕ್ವಸ್ ಟು ಕಾಸ್, ಅದಕ್ಕೋಸ್ಕರ ಇದನ್ನು ಬರೆದಿದ್ದೀನಿ. ಈ 10th ಕಲಿಸೋದಿದ್ದನ್ನು ಕಲಿಸಿದ ಇದನ್ನು ಮಲ್ಟಿಪ್ಲೈ ಮಾಡಿ. ನೆಕ್ಸ್ಟ್ 1 ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಕಾಸ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್. ನೆಕ್ಸ್ಟ್ 1 ಅಂದರೆ ನೀವು 10th ಕಲ್ತಿರ್ಬೋದು, 1 ಈಕ್ವಸ್ ಟು ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್. ಸೊ ಇದನ್ನು ಇಲ್ಲೇ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೇನೆ. ಸೊ ಇಟ್ ವಿಲ್ ಬಿ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್. ಇವಾಗ ಇದನ್ನು ಸಪ್ರೇಟ್ ಡಿನಾಮಿನೇಟರ್ನಲ್ಲಿ ಬರೀತಿದ್ದೇನೆ. ಸೈನ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್. ಇದನ್ನು ಹೀಗೆ ಬರಿಬೋದು. ನಾನು ಡೈರೆಕ್ಟಾಗಿ ಬರೀತಿದ್ದೇನೆ. 1 ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಅಂತ ಬರುತ್ತೆ, ಏಕೆಂದರೆ ಇವೆರಡು ಕ್ಯಾನ್ಸಲ್ ಆಗುತ್ತೆ. 1 ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಉಳಿದಿದೆ, ಇಲ್ಲಿ ಸೈನ್ ಸ್ಕ್ವೇರ್ ಉಳಿಯುತ್ತೆ ಡಿ ಎಕ್ಸ್. ಸೊ ಇದಾಯ್ತಾ. ಇದಾದ ನಂತರ ಇದಾಗುತ್ತೆ 1 ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಅಂತ ಹೇಳಿದರೆ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಇದಾಗುತ್ತೆ ಕೋಸ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್. ಇವಾಗ ನಾವು ಇದನ್ನು ಇಂಟಿಗ್ರೇಟ್ ಮಾಡಿದರೆ ತುಂಬ ಈಸಿಯಾಗಿ ಇಂಟಿಗ್ರೇಟ್ ಮಾಡ್ಬೋದು. ಯಾಕೆಂದರೆ ಇಂಟಿಗ್ರೇಷನ್ನಲ್ಲಿ ಪ್ಲಸ್ ಮೈನಸ್ ಏನಾದರೂ ಇದ್ದರೆ, ಅಂದರೆ ಎಡಿಷನ್, ಸಮ್ ಆ್ಯಂಡ್ ಡಿಫ್ರೆನ್ಸ್ ಇದ್ದರೆ ನಾವು ಅದನ್ನು ಬ್ರೇಕ್ ಮಾಡ್ಬೋದು. ಮಲ್ಟಿಪ್ಲಿಕೇಶನ್ ಇದ್ದರೆ ಯು ವಿ ರೂಲ್ ಹಾಕಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಇಂಟಿಗ್ರೇಟ್ ಮಾಡಿದ ನಂತರ ಇದು ಸೀಕೆಂಟ್ ಸ್ಕ್ವೇರಿಂದ ಏನು ಬರುತ್ತೆ, ಟ್ಯಾನ್ ಎಕ್ಸ್. ಇದು ಬರುತ್ತೆ ಮೈನಸ್, ಯಾಕೆಂದರೆ ಕೋ ಸೀಕೆಂಟ್ ಸ್ಕ್ವೇರ್ ಎಕ್ಸಿಂದ ಇಂಟಿಗ್ರೇಟ್ ಮಾಡಿದಾಗ ಕಾಟ್ ಎಕ್ಸ್ ಬರುತ್ತೆ, ಒಂದು ಮೈನಸ್ ಸೈನ್ ಬರುತ್ತೆ, ಪ್ಲಸ್ ಸಿ. ಸೊ ಇದೇ ಇದರ ಇಂಟಿಗ್ರೇಷನ್ ಮಾಡಿದ ನಂತರ ಇಂಟಿಗ್ರಲ್ ಫೈಂಡ್ ಔಟ್ ಮಾಡಿದರೆ ಇದು ಸಿಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ತುಂಬ ಜನಕ್ಕೆ ಮುಟ್ಟಬೇಕಿದ್ದು, ಏಕೆಂದರೆ ನಾನು ತುಂಬ ಕಷ್ಟಪಟ್ಟು ಮಾಡ್ತಿದ್ದೇನೆ, ಮಕ್ಕಳಿಗೆಲ್ಲ ತಲುಪಲಿ ಇದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.